ಈ ತರ ಸ್ಟಫ್ ಟಾಸಲ್ಸ್ ಈಸಿಯಾಗಿ ಹೇಗೆ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ತೋರಿಸ್ಕೊಡ್ತೀನಿ. 4 ಇಂಚ್ ಬೈ 8 ಇಂಚ್ಗೆ ಒಂದು ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಸೊ ಸೈಡ್ಸಲ್ಲೆಲ್ಲ ಹಿಂಗೆ ಫೋಲ್ಡ್ ಮಾಡಿಬಿಡಿ. ಈ ಎಡ್ಜಸ್ ಇದೆ ನೋಡಿ, ಇದನ್ನೆಲ್ಲ ಹಿಂಗೆ ಒಳಗಡೆ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿಬಿಟ್ಟು ಟರ್ನ್ ಮಾಡಿಕೊಂಡು ಒಂದು ಲೇಸ್ ತೊಗೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಫಸ್ಟ್ 3 ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಸೈಡ್ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ, ಇದು ಓಪನ್ ಆಗಿ ಬಿಟ್ಟಿದ್ದೀನಿ. ಈಗ ಈ ತರ ಡೋರಿ ಇಲ್ಲ ಲೇಸು ಇಲ್ಲ ನೀವೇ ಮಾಡ್ಕೊಳ್ಬೋದು. ಇದನ್ನ ತಗೊಂಡು ಇಲ್ಲಿ ಸೆಂಟ್ರಲ್ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಬೇಕು. ಸೆಂಟ್ರಲ್ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಎಡ್ಜಿಂದ ಸ್ಟಿಚ್ ಮಾಡೋಣ. ಮಾಡಿಬಿಟ್ಟು ಹಿಂಗೆ ಟರ್ನ್ ಮಾಡಿದ್ರೆ ಹಿಂಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಈ ಎಡ್ಜಲ್ಲಿ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡು ಬಿಡೋಣ. ಸೇಮ್ ಇದನ್ನ ಹೆಂಗೆ ಮಾಡಿದ್ವೋ ಅದೇ ಥರನೇ ಇದನ್ನು ಮಾಡಬೇಕು, ಬಟ್ ಸೈಜ್ ಮಾತ್ರ ಚಿಕ್ಕದಾಗಿ ತಗೊಳ್ಬೇಕು. ಸೊ ಇದನ್ನು ಒಳಗಡೆ ಹಿಂಗೆ ಬಿಟ್ಕೊಂಡು ಸ್ಟಿಚ್ ಮಾಡೋಣ. ಇವಾಗ ಇದರೊಳಗಡೆ ವೇಸ್ಟ್ ಪೀಸಸ್ ಇದೆ ನೋಡಿ, ಸ್ವಲ್ಪ ವೇಸ್ಟ್ ಇರೋದು ಅದೆಲ್ಲ ಅದರೊಳಗಡೆ ಸ್ಟಫ್ ಮಾಡಬೇಕು. ಇಲ್ಲಿ ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಬಿಡ್ಬೇಕು. ಮಾಡಿಕೊಂಡ್ರೆ ಈ ಥರ ನಿಮಗೆ ಟ್ಯಾಸಲ್ ರೆಡಿ ಆಗುತ್ತೆ.